ತಾಲೂಕಿನ ಕಾನುಗೋಡಿನಲ್ಲಿ ಫೆಬ್ರವರಿ 11ರಿಂದ 18ರವರೆಗೆ ನಡೆಯಲಿರುವ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಾತ್ರೆಗೆ ಬರುವ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ಸೂಕ್ತ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಅದ್ಧೂರಿಯಾಗಿ ನಡೆಸಿ ಯಶಸ್ವಿಗೊಳಿಸಬೇಕು. ಇಲ್ಲಿನ ಜಾತ್ರೆ ಎಲ್ಲರಿಗೂ ಮಾದರಿಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ಕೆರಿಯಾ ಸಣ್ಣಟ್ಟಿ, ಕಾರ್ಯದರ್ಶಿ ಶಂಕರ್ ನಾಯ್ಕ್, ಸ್ಥಳೀಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೇಶವ್ ದೊಡ್ಮನೆ, ಸ್ಥಳೀಯ ಪಂಚಾಯತ್ ಅಧ್ಯಕ್ಷ ಕೃಷ್ಣಮೂರ್ತಿ ನಾಯ್ಕ್, ಪಂಚಾಯತ್ ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯ ಎಚ್ಕೆ ಶಿವಾನಂದ್, ಇಒ ದೇವರಾಜ್ ಹಿತ್ತಲಕೊಪ್ಪ, ಟಿಎಚ್ಒ ಡಾಕ್ಟರ್ ಲಕ್ಷ್ಮೀಕಾಂತ್ ನಾಯ್ಕ್, ಪೊಲೀಸ್ ಇನ್ಸ್ಪೆಕ್ಟರ್ ಸೀತಾರಾಮ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾಕಂದರೆ ಭದ್ರತೆ ರದ್ದಾಗಿ 3 ಲಕ್ಷ ಸಮೀಪ ಜನ ಸೇರ್ತದೆ ಅಂತ ಹೇಳಿ 1 ಲಕ್ಷ ಜನ ಅಂತಂದ್ರೆ ಭಾಳ ಜನ ಸೇರ್ತಾರೆ. ಅದಕ್ಕೆ ಅಷ್ಟು ಜನ ಸೇರಿದರೆ ಭದ್ರತೆ ದೃಷ್ಟಿಯಿಂದ ಆ ಪ್ರಕಾರ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯು ಸಹ ಕಮಿಟಿಯವರು ಏನು ಪಾರ್ಕಿಂಗ್ ಪ್ಲೇಸಲ್ಲಿದೆ ಅಲ್ಲಿ ತಾವು ಬೋರ್ಡ್ ಹಾಕಬೇಕಾಗ್ತದೆ. ಬೋರ್ಡ್ ಹಾಕಬೇಕು, ಬ್ಯಾರಿಕೇಡ್ ನಮ್ದು ಹಾಕಿರ್ತಾರೆ, ಎಕ್ಸಿಟ್ ಅಂತ ಹೇಳಿದ್ರು. ಆ ಥರ ಪೊಲೀಸರು ಸಹ ಅಲ್ಲಿ ಬ್ಯಾರಿಕೇಡ್ ಬೇಯಿಸ್ತಾರೆ. ನಿಮ್ಮ ಯಾರು ವಾಲಂಟಿಯರ್ಸ್ ಇರ್ತಾರೆ ಅವ್ರ ಜೊತೆ ನಮ್ಮ 2 ಜನ ಕೊಡ್ತೀವಿ. ಮತ್ತು 24 ಅಲ್ಲಿ ಪೊಲೀಸ್ ಅವೈಲೇಬಲ್ ಇದೆ. ಎಲ್ಲ ಲಕ್ಷ ಒಂದೇ ದಿವಸ ಒಂದು ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತಾರೆ. ಊಟ ಬರೋದು ಒಂದು 2 ಪ್ಲೇಸ್ ತೋರಿಸಿದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮಾಲಿಕನ ಪೇಷಂಟ್ ಎಂಟ್ರೆನ್ಸಲ್ಲಿ ಒಂದು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ರೋಡಲ್ಲಿ 1 ವರ್ಷ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.